ಈ ಕಳೆದ 2 ಬ್ಯಾಚಿನಾಗ ನನ್ನಿಂದ ಪಾಠ ಬೋಧನೆ ಮಾಡಿಸ್ಕೊಂಡು ಏನಪ್ಪ ಅಂದರೆ ನನ್ನಿಂದ ಟೀಚ್ ಪಡ್ಕೊಂಡಿರ್ತಕ್ಕಂತಹ ಅನೇಕ ಆಸ್ಪಿರೆಂಟ್ಗಳು GPS ಟೀಚರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಸೊ ಹೀಗಾಗಿ ನೀವು ಈ ನಿಯಮವನ್ನು ಅನುಸರಿಸ್ಕೊಂಡ್ರೆ, ಈ ರೀತಿ ನೀತಿಗಳನ್ನು ಅನುಸರಿಸ್ಕೊಂಡ್ರೆ 100% ಆಗಿ ಸಕ್ಸಸ್ ಆಗ್ತೀರಿ ಅಂತ ಹೇಳ್ತಾ ಏನಪ್ಪ ಅಂದರೆ ಕ್ಲಾಸನ್ನು ಆರಂಭ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಾನಾಗಲೇ ಹೇಳ್ದಂಗೆ ಏನು 1 ಮಿನಿಟ್ 1 ಡ್ರಿಲ್ 1 ಟ್ರಿಕ್. ಇವತ್ತು ನಾನು ತೊಗೊಂಡು ಬಂದಿರತಕ್ಕಂಥದ್ದು ಪೌರತ್ವ ಪಡಿತಕ್ಕಂಥ ವಿಧಾನ. ನಾನು ಪೌರತ್ವ ಬಗ್ಗೆ ಇನ್ ಡೀಟೇಲ್ ಆಗಿ ಭಾಗ 2 ಸಂವಿಧಾನದ ಭಾಗ 2 ಬಂದಾಗ ಇನ್ ಡೀಟೇಲ್ ಮಾತಾಡ್ತಾ ಹೋಗ್ತೀನಿ. ಬಟ್ ಇಲ್ಲಿ ಟ್ರಿಕ್ಸ್ ಅಷ್ಟೇ ಹೇಳ್ಕೊಂಡು ಹೋಗ್ತೀನಿ. ನಾವು ಪೌರತ್ವವನ್ನು ಎಷ್ಟು ವಿಧಗಳ ಪಡಿತೀವಿ? 5 ವಿಧಗಳಲ್ಲಿ 5 ವಿಧಾನಗಳಲ್ಲಿ ಪಡಿತಕ್ಕಂಥದ್ದು. ಇದನ್ನು ಹೆಂಗೆ ನೆನಪಿಡಬೇಕು ಅಂತಂದರೆ ಬ್ರ್ಯಾಂಡ್ ಪಡ್ಕೊಳ್ತೀವಿ ಅಂತ ನೆನಪಿಡ್ಬೇಕು. ಬಿ 1ನೇ ವಿಧಾನ, ಆರ್ 2ನೇ ವಿಧಾನ, ಎ 3ನೇ ವಿಧಾನ, ಎನ್ 4ನೇ ವಿಧಾನ, ಡಿ 5ನೇ ವಿಧಾನ. ಬ್ರ್ಯಾಂಡ್ ಏನು ಮಾಡ್ತೀವಿ? ಪಡ್ಕೋತೀವಿ. ಅಂದ್ರೆ ಪೌರತ್ವನ ಹೆಂಗೆ ಪಡ್ಕೋತೀವಿ? ಬ್ರ್ಯಾಂಡ್ ಪಡ್ಕೋತೀವಿ ಅಂತ. ಹಾಗಾದ್ರೆ ಏನು ಸರ್ ಇದು? ಬಿ ಸ್ಟ್ಯಾಂಡ್ ಫಾರ್ ಬರ್ತ್, ಅಂದರೆ ಜನನದ ಮೂಲಕ ಪೌರತ್ವ ಪಡೆಯುವಿಕೆ ಅಥವಾ ಜನನದ ಮೂಲಕ ಪೌರತ್ವ ಪಡೆಯುವ ವಿಧಾನ ಅಂತ ಅರ್ಥ. ಬಿ ಅಂದರೆ ಜನನದ ಮೂಲಕ ಪಡ್ಕೋತೀವಿ. 2ನೇ ಪಾಯಿಂಟ್ ಆರ್ ಸ್ಟ್ಯಾಂಡ್ ಫಾರ್ ರಿಜಿಸ್ಟ್ರೇಷನ್, ನೋಂದಣಿಯ ವಿಧಾನದ ಮೂಲಕ ನಾವು ನೋಂದಣಿ ಮಾಡ್ಕೊಂಡು ಕೂಡ ಪೌರತ್ವ ಪಡಿಬೋದು. ಅದು ಹೆಂಗೆ ಅಂತ ನೆಕ್ಸ್ಟ್ ಪೌರತ್ವ ಕ್ಲಾಸ್ ಬಂದಾಗ ಇನ್ ಡೀಟೇಲ ಮಾತಾಡೋಣ. ಬಟ್ ಇಲ್ಲಿ ಇಷ್ಟೇ ಅರ್ಥ ಮಾಡ್ಕೊಳ್ರಿ. ಬಿ ಸ್ಟ್ಯಾಂಡ್ ಫಾರ್ ಏನಪ್ಪ ಅಂದರೆ ಬರ್ತ್, ಹುಟ್ಟಿನಿಂದ ಜನನದಿಂದ ಬಂದಿರತಕ್ಕಂಥದ್ದು. ಆರ್ ಸ್ಟ್ಯಾಂಡ್ ಫಾರ್ ರಿಜಿಸ್ಟ್ರೇಷನ್, ನೋಂದಣಿಯ ಮೂಲಕ. ಎ ಸ್ಟ್ಯಾಂಡ್ ಫಾರ್ ಅಕ್ವೈರ್, ಕೆಲವೊಂದಿಷ್ಟು ಭೂಪ್ರದೇಶವನ್ನು ವಶಪಡಿಸಿಕೊಳ್ಳುವ ವಿಧಾನದ ಮೂಲಕ ಕೂಡ ಏನಪ್ಪ ಅಂದರೆ ನಾವು ಈ ಒಂದು ಪೌರತ್ವವನ್ನು ಪಡ್ಕೋಬಹುದು. ಎನ್ ಸ್ಟ್ಯಾಂಡ್ ಫಾರ್ ನ್ಯಾಚುರಲೈಜೇಷನ್, ಸಹಜೀಕೃತವಾಗಿರ್ತಕ್ಕಂಥ ವಿಧಾನದ ಮೂಲಕ. ನೆಕ್ಸ್ಟು ಡಿ ಸ್ಟ್ಯಾಂಡ್ ಫಾರ್ ಡಿಸೆಂಟ್, ಅಂದರೆ ವಂಶ ಪಾರಂಪರಿಕ ವಿಧಾನದ ಮೂಲಕ ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಹೀಗೆ ಬ್ರ್ಯಾಂಡ್ ಮೂಲಕ ಪೌರತ್ವನ ಪಡ್ಕೋತೀವಿ. ಇನ್ನೊಂದು ಸಲ ನೋಡ್ರಿ. ಬಿ ಸ್ಟ್ಯಾಂಡ್ ಫಾರ್ ಬರ್ತ್, ಆರ್ ರಿಜಿಸ್ಟ್ರೇಷನ್, ಎ ಅಕ್ವೈರ್, ಎನ್ ನ್ಯಾಚುರಲೈಜೇಷನ್, ಡಿ ಡಿಸೆಂಟ್. ಇದು ಪೌರತ್ವ ಪಡ್ಕೊಳ್ತಕ್ಕಂತಹ 5 ವಿಧಾನಗಳು. ಇನ್ನೊಂದು ನೋಡ್ಕೊಂಬರೋಣ, ಪೌರತ್ವ ಕಳೆದುಕೊಳ್ಳುವ ವಿಧಾನಗಳು. ಎಷ್ಟು ವಿಧಾನಗಳ ಮೂಲಕ ಪೌರತ್ವ ಕಳ್ಕೊತೀವಿ ನಾವು? ಲಾಸ್ ಹೆಂಗೆ ಮಾಡ್ಕೋತೀವಿ? 3 ವಿಧಾನಗಳ ಮೂಲಕ ಕಳ್ಕೊತೀವಿ. ಕಳ್ಕೊತಕ್ಕಂಥದಕ್ಕೇನು? ರಕ್ತ ಕಳ್ಕೊಂಡ್ಬಿಡ್ತೀವಿ. ರಕ್ತ ನಮ್ಮ ಮೈದಾಗ ಏನಿರ್ತದಲ್ಲ ಬ್ಲಡ್, ಅದನ್ನು ಕಳ್ಕೊತೀವಿ ಅಂತ ಅರ್ಥ. ಏನು ಸರ್ ರ ಅಂದ್ರೇನು? ಕು ಅಂದ್ರೇನು? ತ ಅಂದ್ರೇನು? ರ ಅಂದರೆ ರದ್ದುಗೊಳಿಸುವುದು, ಅಂದ್ರೆ ಏನಪ್ಪ ಅಂದರೆ ರದ್ದುಗೊಳಿಸ್ತಕ್ಕಂಥದ್ದು. 2ನೇದು ಕ ಅಂದರೆ ಕು ಸ್ಟ್ಯಾಂಡ್ ಫಾರ್ ಕಸಿದುಕೊಳ್ಳುವಿಕೆ, ಕಸ್ಕೊಂಡ್ಬಿಡೋದು. ತ ಸ್ಟ್ಯಾಂಡ್ ಫಾರ್ ತ್ಯಜಿಸೋದು. ನೋಡ್ರಿ, ಒಂದು ಅರ್ಥ ಮಾಡ್ಕೊಡ್ರಿ. ರದ್ದುಗೊಳಿಸೋದು ಬೇರೆ ರದ್ದುಗೊಳಿಸ್ತಾರ, ಕಸ್ಕೊಳ್ಳೋರು ಬೇರೆ ಕಸ್ಕೋತಾರ, ತ್ಯಜಿಸೋದು ನಾವು ತ್ಯಜಿಸ್ತಕ್ಕಂಥದ್ದು. ಈ 3 ವಿಧಾನಗಳ ಮೂಲಕ ಏನಪ್ಪ ಅಂದರೆ ನಾವು ಪೌರತ್ವನ ಕಳ್ಕೊತೀವಿ. ಸರ್ಕಾರ ರದ್ದುಗೊಳಿಸ್ಬೋದು, ಸರ್ಕಾರ ಕಸಿದುಕೊಳ್ಬೋದು, ನಾವು ತ್ಯಜಿಸ್ಬೋದು. ಯಾವಾಗ ರದ್ದುಗೊಳಿಸ್ತದ, ಯಾವಾಗ ಕಸಿದುಕೋತದ ಅಂತ ಇನ್ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಬಟ್ ಇಲ್ಲಿ ಇಷ್ಟೇ ಅರ್ಥ ಮಾಡ್ಕೊಡ್ರಿ. ಪೌರತ್ವ ಪಡಿತಕ್ಕಂಥ ವಿಧಾನಗಳು 5, ಅದುವೇ ಬ್ರ್ಯಾಂಡ್. ಪೌರತ್ವ ಕಳೆದುಕೊಳ್ತಕ್ಕಂಥ ವಿಧಾನಗಳು 3, ಅದುವೇ ರಕುತ. ಇಷ್ಟು ನೆನಪಿಟ್ಕೊಂಡ್ರೆ ಸಾಕು. ಇದು 1 ಮಿನಿಟ್ 1 ಡ್ರಿಲ್ 1 ಟ್ರಿಕ್ಸ್. ಈಗ ನೆಕ್ಸ್ಟು ನಮ್ಮ ಒಂದು ಪಾಠದ ನೈಜ ಒಂದು ಘಟ್ಟಕ್ಕೆ ಹೋಗೋಣ. ಅದುವೇ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ. ಅದರ ಬರ್ತಕ್ಕಂತಹ 1ನೇ ಪ್ರಶ್ನೆ ಏನಪ್ಪ ಅಂದ್ರೆ, ಭಾರತೀಯ ಸಂವಿಧಾನದ ಪ್ರಸ್ತಾವನೆಯನ್ನು ಕುರಿತು ಬರೆಯಿರಿ. ಪ್ರಶ್ನೆ ಹಿಂಗೆ ಬಂದದ್ದು, 3 ಅಂಕ ಪ್ರಶ್ನೆ. ನೀವು ಇದಕ್ಕೆ ಹೆಂಗೆ ಆನ್ಸರ್ ರೆಡಿ ಮಾಡಬೇಕಪ್ಪ ಅಂತಂದ್ರೆ, ಡೈರೆಕ್ಟಾಗಿ ಪ್ರಸ್ತಾವನೆ ಅಂದ ತಕ್ಷಣ ಭಾರತದ ಪ್ರಜೆಗಳಾದ ನಾವು ಇಲ್ಲಿಂದ ಶುರು ಮಾಡ್ತೀರಂತ ನಂಗೆ ಗೊತ್ತು. ಇಲ್ಲಿಂದ ಶುರು ಮಾಡಿದ್ರೆ ನಿಮ್ಮ ಉತ್ತರ ಅಕಾಡೆಮಿಕ್ ಲೆವೆಲ್ ಆಗಿರ್ತಕ್ಕಂಥ ಉತ್ತರ. ನಾನು ಮೊದಲೇ ಹೇಳಿದ್ದೀನಿ, ಫಸ್ಟ್ ಕ್ಲಾಸ್ ಹೇಳಬೇಕಾದ್ರೆ ಹೇಳಿದ್ದೀನಿ, ಪ್ರತಿಯೊಂದು ಡಿಸ್ಕ್ರಿಪ್ಟಿವ್ ಪ್ರಶ್ನೆಗೂ 1 ರಿಂದ 2 ಲೈನು ಇಂಟ್ರಡಕ್ಷನ್ ಇರಬೇಕು, 1 ರಿಂದ 2 ಲೈನು ಕನ್ಕ್ಲೂಸ್ ಇರಬೇಕು. ಬಟ್ ನೀವು PTK ಅಂತ ಬರಿಬಾರ್ದು, ಉಪಸಂಹಾರ ಅಂತ ಬರಿಬಾರ್ದು. ನಿಮ್ಮ ಆ ಒಂದು ಭಾಗನೇ ತೋರಿಸ್ಕೊಡ್ಬೇಕು, ಇದು PTK ಅಂತ, ಇದು ಉಪಸಂಹಾರ ಅಂತ ಆಲ್ರೆಡಿ ಹೇಳಿದ್ದ. ಸರ್ ಹಾಗಿದ್ರೆ PTK ಹೆಂಗೆ ಕೊಡ್ಬೇಕು? ಇದಕ್ಕೆ ಭಾರತೀಯ ಸಂವಿಧಾನದ ಪ್ರಸ್ತಾವನೆಯ ಕುರಿತು ಬರೆಯರಿ ಅಂತ ಪ್ರಶ್ನೆ ಬಂದಾಗ ನೀವು ಯಾವ ರೀತಿ ಬರೆದ್ರೆ ಹೆಚ್ಚಿನ ಅಂಕ ಗಳಿಸಬಹುದು ಅಂತಂದ್ರೆ, ಪಾಯಿಂಟ್ ನಂಬರ್ 1 ಅರ್ಥ ಮಾಡ್ಕೊಡ್ರಿ. ನಾನಿಲ್ಲಿ ಏನು ಮಾಡಿದ್ದೀನಪ್ಪ ಅಂದ್ರೆ, 1-2 ಪಾಯಿಂಟ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಬಂದೀನಿ. ಅದರ ಅರ್ಥ ನೀವು ಇಷ್ಟೆಲ್ಲ ಬರಿಬೇಕಂತ ಗಾಬರಿ ಆಗೋದು ಬೇಡ. ಬಟ್ ನಾವು ಒಂಚೂರು 1-2 ಲೈನ್ 3 ಲೈನ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಯಾಕಂದ್ರೆ ನಿಮಗೊಂದು ವೇಳೆ ಈ ಉತ್ತರ ಎಲ್ಲೋ ಒಂಚೂರು ನೆನಪು ಹೋದರೂ ಕೂಡ ಅಟ್ಲೀಸ್ಟ್ ಒಂದು 3 ಮಾರ್ಕ್ಸಿಗೆ ಮ್ಯಾನೇಜ್ ಆಗಲಿ ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು 1-2-3 ಲೈನ್ ಎಕ್ಸ್ಟ್ರಾ ಮಾಡಿದ್ದೀನಿ. ನೀವೇನಪ್ಪ ಅಂದರೆ
ಇದು ಅರ್ಥ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ಇಂಟ್ರಡ್ಯೂಸ್ ಹೆಂಗೆ ಮಾಡ್ಬೇಕು ಸರ್? ಭಾರತೀಯ ಸಂವಿಧಾನ ಪ್ರಸ್ತಾವನೆ ಅಂತ ಪ್ರಶ್ನೆ ಬಂದಾಗ ಪ್ರಸ್ತಾವನೆ ಮೇಲೆ ಏನೇ ಪ್ರಶ್ನೆ ಬರಲಿ ನೀವು ಅದಕ್ಕೆ ಇಂಟ್ರಡ್ಯೂಸ್ ಹಿಂಗೆ ಮಾಡ್ಬೇಕು. ಈ ಏನು 2 ಲೈನ್ ಅದಲ್ಲ, ಮೊದಲ 2 ಲೈನ್ ಅದಲ್ಲ, ಇವೆರಡು ಇದು ಇಂಟ್ರಡ್ಯೂಸ್ ಆಗಿರ್ತಕ್ಕಂಥದ್ದು. ಕೊನೆಯ ಲೈನ್ ಅದದ್ದು ಇದು ಕನ್ಕ್ಲೂಸ್ ಆಗಿರ್ತಕ್ಕಂಥದ್ದು. ಭಾರತೀಯ ಸಂವಿಧಾನ ಪ್ರಸ್ತಾವನೆ ಅಂತ ಬಂದಾಗ ಈ ಇಂಟ್ರೊಡ್ಯೂಸನ್ ಇರಬೇಕು, ಈ ಕನ್ಕ್ಲೂಸ್ ಇರಬೇಕು, ಮಧ್ಯದಾಗಿರ್ತಕ್ಕಂಥ ಬಾಡಿ ಚೇಂಜ್ ಆಯ್ತಾ ಹೋಗ್ಬೇಕು, ಅಷ್ಟೇ ಕಾನ್ಸೆಪ್ಟ್. ಹೆಂಗೆ ಸರ್ ಇಂಟ್ರೊಡ್ಯೂಸ್ ಹೆಂಗೆ ಮಾಡಬೇಕು? ನಮ್ಮ ಭಾರತೀಯ ಸಂವಿಧಾನದ ಮೂಲ ತತ್ವಗಳನ್ನು ಮತ್ತು ಧ್ಯೇಯೋದ್ದೇಶಗಳನ್ನು ಪ್ರತಿಬಿಂಬಿಸುವ ಸಂವಿಧಾನದ ಕೈಗನ್ನಡಿಯೇ ಪ್ರಸ್ತಾವನೆ. ಅರ್ಥ ಆಯ್ತಾ? ನಮ್ಮ ಸಂವಿಧಾನದ ಮೂಲ ತತ್ವಗಳನ್ನು ಮತ್ತು ನಮ್ಮ ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಪ್ರತಿಬಿಂಬಿಸ್ತಕ್ಕಂತಹ ನಮ್ಮ ಸಂವಿಧಾನದ ಕೈಗನ್ನಡಿ ಯಾವುದು? ಪ್ರಸ್ತಾವನೆಯಾಗಿದ್ದು, ಈ ಪ್ರಸ್ತಾವನೆಯ ಕುರಿತು ವಿವರಿಸುವುದಾದರೆ ಇದು ಇಂಟ್ರೊಡ್ಯೂಸ್ ಅಂತ ತೋರಿಸ್ಕೊಡ್ಬೇಕು ನೀವು. ಇದು ಪೀಠಿಕೆ ಮುಗಿತಿಲಿ, ವಿವರಿಸ್ತಾ ಹೋಗ್ಬೇಕೀಗ. ಏನು ಎಲ್ಲಿ ಬಂದ್ರೀಗ? ಸಂವಿಧಾನ ಪ್ರಸ್ತಾವನೆ ಎಂಟ್ರ್ ಆಗ್ಬೇಕೀಗ. ಎಲ್ಲಿ ಸ್ಟಾರ್ಟ್ ಆಗ್ಯದ? ಭಾರತದ ಪ್ರಜೆಗಳಾದ ನಾವು ಅದನ್ನು ಸ್ಟಾರ್ಟ್ ಆಗ್ಯದ. ಹೌದಾ? ಭಾರತದ ಪ್ರಜೆಗಳಾಗಿರ್ತಕ್ಕಂಥ ನಾವು ಇಂದ ಸ್ಟಾರ್ಟ್ ಆಗಿ ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ, ನಾನು ಆಲ್ರೆಡಿ ಹೇಳಿದ್ದೇನೆ, ಸಾರ್ವಭೌಮ ಅಂದ್ರೇನು, ಸಮಾಜವಾದಿ ಅಂದ್ರೇನು, ಜಾತ್ಯತೀತ ಅಂದ್ರೇನು, ಪ್ರಜಾಸತ್ತಾತ್ಮಕ ಅಂದ್ರೇನು, ಗಣರಾಜ್ಯ ಅಂದ್ರೇನು ಅಂತ ಇನ್ ಡೀಟೇಲಾಗಿ ಹೇಳ್ಕೊಂಡು ಬಂದಿದ್ದೀನಿ ಪ್ರಸ್ತಾವನೆ ಟಾಪಿಕ್ದಾಗ. ಈ ರೀತಿ ಗಣರಾಜ್ಯವಾಗಿ ರೂಪಿಸುವುದಕ್ಕಾಗಿ ನಮ್ಮ ಭಾರತದ ಎಲ್ಲ ಪ್ರಜೆಗಳಿಗೆ ಏನು ನೀಡಿದ್ದೀವಿ? ನ್ಯಾಯ ನೀಡಿದ್ದೀವಿ, ಸ್ವಾತಂತ್ರ್ಯ ನೀಡಿದ್ದೀವಿ, ಸಮಾನತೆ ನೀಡಿದ್ದೀವಿ. ಅರ್ಥ ಆಯ್ತಾ? ಭಾರತದ ಪ್ರಜೆಗಳಾಗಿರ್ತಕ್ಕಂಥ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರೂಪಿಸುವುದಕ್ಕಾಗಿ ನಮ್ಮ ಭಾರತದ ಪ್ರಜೆಗಳಿಗೆ ನ್ಯಾಯವನ್ನು, ಸ್ವಾತಂತ್ರ್ಯವನ್ನು, ಸಮಾನತೆಯನ್ನು ದೊರೆಯುವಂತೆ ಮಾಡಲು. ಆದ್ರೆ ಎಂಥ ನ್ಯಾಯ? ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ. ಇದು ತಲೆಗಿಟ್ಕೋಬೇಕು. ಏನು ಕೊಟ್ಟಾರೆ ಇಲ್ಲಿ? ದೊರೆಯುವಂತೆ ಏನು ಮಾಡ್ಯಾರ? ನ್ಯಾಯವನ್ನು ದೊರೆಯುವಂತೆ, ಸ್ವಾತಂತ್ರ್ಯವನ್ನು ದೊರೆಯುವಂತೆ, ಸಮಾನತೆಯನ್ನು ದೊರೆಯುವಂತೆ. ಹಾಗಾದ್ರೆ ಎಂಥ ನ್ಯಾಯವನ್ನು ದೊರೆಯಬೇಕು? ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು. ಈ ರೀತಿಯಾಗಿ 3 ರೀತಿಯಾಗಿರ್ತಕ್ಕಂತಹ ನ್ಯಾಯಗಳು, ಒಂದು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡಲು, ಅಲ್ಲದೆ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ, ಸಹೋದರತ್ವ, ಬ್ರದರ್ಹುಡ್ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪವನ್ನು ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ 26ರಂದು ನಮ್ಮ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿಕೊಂಡು ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಇಷ್ಟು ಹಾಕಿದ್ರೆ ಬಾಡಿ ನಿಮ್ದು ನೋಡ್ರಿ. ಇದು ಇಂಟ್ರೊಡಕ್ಷನ್. ಇಷ್ಟು ಬಾಡಿ. ಕನ್ಕ್ಲೂಸ್ ಹೆಂಗೆ ಮಾಡಬೇಕು? ಹೀಗೆ ಪ್ರಸ್ತಾವನೆಯು ನಮ್ಮ ಸಂವಿಧಾನವನ್ನು ಅರ್ಥ ಮಾಡಿಸುವ ಸ್ಫೂರ್ತಿಯ ಕೀಲಿಕೆಯಾಗಿದೆ ಅಂತ ಕನ್ಕ್ಲೂಸ್ ಕೊಟ್ಬಿಟ್ರೆ ಸಾಕು. ನಿಮಗೆ ಒಂದು ವೇಳೆ 2ಕ್ಕಿದ್ರೆ 2 ಅಂಕ ಪಕ್ಕಾ ಸಿಗ್ತದೆ, 3ಕ್ಕಿದ್ರೆ 3 ಅಂಕ ಪಕ್ಕಾ ಸಿಗ್ತದೆ. ಬಟ್ ನೀವು ಇಲ್ಲಿ ಕೀ ಪಾಯಿಂಟ್ ಏನು ಮರಂಗಿಲ್ಲ ಅಂತಂದ್ರೆ, ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ ಈ ಕೀವರ್ಡ್ ಮರಂಗಿಲ್ಲ. ಸ್ವಾತಂತ್ರ್ಯ, ಸಮಾನತೆ, ನ್ಯಾಯ, ಭಾತೃತ್ವ ಈ ಒಂದು ಪದಗಳನ್ನು ನೀವು ಮರಂಗಿಲ್ಲ. ಇದನ್ನು ಹಿಂಗೆ ಬರಿಬೇಕು. ದಯವಿಟ್ಟು ನೀವು ಇದನ್ನು ಹಿಂಗೆ ರೂಢಿಸ್ಕೊಂಡ್ಬಿಡ್ರಿ. ಭಾರತೀಯ ಸಂವಿಧಾನ ಪ್ರಸ್ತಾವನೆ ಬಂದಾಗ ಇಷ್ಟು ಹಾಕ್ಬಿಟ್ರೆ ಸಾಕು. ನೆಕ್ಸ್ಟ್ ಪ್ರಶ್ನೆಗೆ ಏನಪ್ಪ ಅಂದರೆ ಹೋಗ್ತೀನಿ ನಾನು. ಭಾರತ ಸಂವಿಧಾನವು ಭಾಗಶಃ ಸರಳ ಮತ್ತು ಭಾಗಶಃ ಕಠಿಣ, ಸಮರ್ಥಿಸಿರಿ ಅಥವಾ ಜಸ್ಟಿಫೈ ಮಾಡಿರಿ ಅಂತ ಕೇಳೋಣ. ಇದು ನಾನು ಈ ಒಂದು ಸ್ಲೈಡ್ ಹಿಂಗೆ ಇಟ್ಟಿದ್ದೆ ನಾನು ಆ್ಯಕ್ಚುಲಿ. ಫಸ್ಟು ಸರಳ ಅಂದ್ರೇನು, ಸಂಕೀರ್ಣ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಬಟ್ ನೀವು ಈ ಪಾಯಿಂಟನ್ನು ಇಲ್ಲಿನ ತನ ಆ ಒಂದು ಉತ್ತರ ಹಾಕಂಗಿಲ್ಲ. ನಾ ಜಸ್ಟ್ ನಿಮಗೆ ಫಾರ್ ಕ್ಲಾರಿಟಿ ಕೊಟ್ಟಿದ್ದಷ್ಟೇ. ಇದು ಏನದಲ್ಲ, ಈಗ ಸರಳ ಅಥವಾ ನಮ್ಯ ಸಂವಿಧಾನ ಅಂದ್ರೇನು, ಸಂಕೀರ್ಣ ಅಥವಾ ಕಠಿಣ ಅಥವಾ ಅನಮ್ಯ ಸಂವಿಧಾನ ಅಂದ್ರೇನು ಅಂತಕ್ಕಂಥದ್ದನ್ನು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಅಷ್ಟೇ. ಬಟ್ ನೀವು ಇಲ್ಲಿ
ಭಾಗಶಃ ಸರಳ ಭಾಗಶಃ ಕಠಿಣ ಅಂತಕ್ಕಂಥ ಸಮರ್ಥಿಸಿ ಅಂತ ಕೇಳಿದಾಗ ಈ ಒಂದು ಪ್ರಶ್ನೆ ಏನಪ್ಪ ಅಂದರೆ ಈ ಒಂದು ಪಾಯಿಂಟನ್ನು ಸೇರ್ಸಂಗಿಲ್ಲ. ನಿಮ್ಮ ಉತ್ತರ ಎಲ್ಲಿ ಸ್ಟಾರ್ಟ್ ಆಗಬೇಕು, ಇಲ್ಲಿಂದೇ ಸ್ಟಾರ್ಟ್ ಆಗಬೇಕು. ಅರ್ಥ ಆಗಿದೆ ಅಂದ್ಕೊಂಡಿದ್ದೆ. ಹಾಗೆ ಸರಳ ಸಂವಿಧಾನ ಅಥವಾ ನಮ್ಯ ಸಂವಿಧಾನ ಅಂದರೆ ಏನು ಸರ್? ಒಂದು ದೇಶದ ಸಂವಿಧಾನವನ್ನು ಸಾಮಾನ್ಯ ಶಾಸನ ಕ್ರಮದಂತೆ ಸರಳ ರೀತಿಯಲ್ಲಿ ತಿದ್ದುಪಡಿ ಮಾಡಿದ್ರೆ ಅದುವೇ ನಮ್ಯ. ಅಂದ್ರೆ ಸಿಂಪಲ್ ಆಗಿರ್ತಕ್ಕಂಥ ಕಾನೂನು, ಸಿಂಪಲ್ ಆಗಿರ್ತಕ್ಕಂಥ ಶಾಸನ ಕ್ರಮದಿಂದ ಸಿಂಪಲ್ ಆಗಿ ತಿದ್ದುಪಡಿ ಮಾಡಬೇಕು. ಅಮೆಂಡ್ಮೆಂಟ್ ಮಾಡಿದ್ರೆ ಅದು ನಮ್ಯ. ಆ ಒಂದು ಸಿಂಪಲ್ ಮಾಡಲಾರ್ದೆ ಸ್ಪೆಷಲ್ ಅಂದರೆ ವಿಶೇಷವಾಗಿರ್ತಕ್ಕಂಥ ಶಾಸನ ಕ್ರಮದಿಂದ ತಿದ್ದುಪಡಿ ಮಾಡಿದ್ರು ಅಂತಂದ್ರೆ ಅದು ಸಂಕೀರ್ಣ ಅಥವಾ ಕಠಿಣ ಅಥವಾ ನಮ್ಯ. ಇಷ್ಟೇ ತಿಳ್ಕೊಡ್ರಿ. ಸಾಮಾನ್ಯ ಶಾಸನ ಕ್ರಮದಂತೆ ಸರಳ ರೀತಿಯಲ್ಲಿ ಮಾಡಿದ್ರ ಅದು ನಮ್ಯ. ವಿಶೇಷ ಶಾಸನ ಕ್ರಮದಿಂದ ಏನಪ್ಪ ಅಂದರೆ ತಿದ್ದುಪಡಿ ಮಾಡಿದ್ರೆ ಅದು ಅನಮ್ಯವಾಗಿರ್ತಕ್ಕಂಥದ್ದು. ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಇದನ್ನು ಹಾಕೋ ಅವಶ್ಯಕತೆ ಇಲ್ಲ ಉತ್ತರದಾಗ. ಇಲ್ಲಿ ಎಲ್ಲಿ ಸ್ಟಾರ್ಟ್ ಮಾಡಬೇಕಪ್ಪ? ಪ್ರಶ್ನೆ ಏನು ಕೇಳಿದಾನೆ ಈಗ? ಭಾರತೀಯ ಸಂವಿಧಾನವು ಭಾಗಶಃ ಸರಳ ಮತ್ತು ಭಾಗಶಃ ಕಠಿಣ, ಇದನ್ನು ಸಮರ್ಥಿಸಿ ಅಂತ ಕೇಳಿದಾನೆ. ನಿಮ್ಮ ಉತ್ತರ ಸ್ಟಾರ್ಟ್ ಆಗಬೇಕಾಗಿದ್ದು ಇಲ್ಲಿಂದ. ನಮ್ಮ ದೇಶದ ಅತ್ಯುನ್ನತ ಗ್ರಂಥ ಸಂವಿಧಾನ. ಇದರ ತಿದ್ದುಪಡಿಯು ಸರಳ ಮತ್ತು ಸಂಕೀರ್ಣತೆಯ ಸಮ್ಮಿಶ್ರಣವಾಗಿದ್ದು ಇದರ ಕುರಿತು ತಿಳಿಸುವುದಾದರೆ ಅಂತ ಪೀಠಿಕೆ ಬರಬೇಕು. ಅರ್ಥ ಆಗಿದೆ ಅಂತ ತಿಳ್ಕೊಂಡು ನನಗ. ನಮ್ಮ ದೇಶದ ಅತ್ಯುನ್ನತ ಗ್ರಂಥ ಯಾವುದು? ಸಂವಿಧಾನ. ಇಂಥ ಸಂವಿಧಾನದ ತಿದ್ದುಪಡಿ ಯಾವ ರೀತಿ ಮಾಡ್ತೀವಿ ನಾವು? ಕೆಲವೊಂದಿಷ್ಟು ವಿಷಯಗಳನ್ನು ಸರಳ ಬಹುಮತದಿಂದಲೂ ಸರಳವಾಗಿಯೂ, ಮತ್ತೊಂದಿಷ್ಟು ವಿಷಯಗಳನ್ನು ವಿಶೇಷ ಬಹುಮತದ ಮೂಲಕ ಸಂಕೀರ್ಣವಾಗಿಯೂ ತಿದ್ದುಪಡಿ ಮಾಡ್ತೀವಿ. ಈ ರೀತಿ ಸರಳ ಮತ್ತು ಸಂಕೀರ್ಣತೆಯ ಸಮ್ಮಿಶ್ರಣವಾಗಿದ್ದು ಇದರ ಕುರಿತು ತಿಳಿಸುವುದಾದರೆ ಅಂತ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ನಿಮ್ಮ ಬಾಡಿ ಸ್ಟಾರ್ಟ್ ಮಾಡಬೇಕು. ಏನಪ್ಪ ಅಂದರೆ ಎಲ್ಲಿಂದ? ಇಲ್ಲಿಂದ. ನಮ್ಮ ಭಾರತ ಸಂವಿಧಾನದ ಕೆಲವೊಂದು ತಿದ್ದುಪಡಿಯು ಅತಿ ಸುಲಭವಾಗಿಯೂ ಅಂದರೆ ಸರಳ ಬಹುಮತದ ಮೂಲಕ ಮತ್ತು ಕೆಲವೊಂದು ತಿದ್ದುಪಡಿಯು ಅತ್ಯಂತ ಕಠಿಣವಾಗಿಯೂ ಅಂದರೆ ವಿಶೇಷ ಬಹುಮತದ ಮೂಲಕ ಮಾಡಲಾಗುತ್ತದೆ. ಹೀಗೆ ನಮ್ಯ ಮತ್ತು ಅನಮ್ಯ ಎರಡೂ ಅಂಶಗಳನ್ನು ಒಳಗೊಂಡಿರುವ ನಮ್ಮ ಭಾರತೀಯ ಸಂವಿಧಾನವು ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನವಾಗಿರ್ತಕ್ಕಂಥದ್ದು. ಇಷ್ಟು ಹಾಕ್ಬಿಟ್ಟು ಹೀಗೆ ನಮ್ಮ ದೇಶದ ಕಾನೂನಿನ ಚೌಕಟ್ಟಾದ ನಮ್ಮ ಸಂವಿಧಾನವು ವಿಶಿಷ್ಟವಾದ ಲಕ್ಷಣಗಳನ್ನು ಹೊಂದಿದೆ ಅಂತ ಕನ್ಕ್ಲೂಸ್ ಮಾಡಿಬಿಡಬೇಕು. ಇದು ಇಂಟ್ರಡಕ್ಷನ್, ಇದು ಬಾಡಿ, ಇದು ಕನ್ಕ್ಲೂಸ್. ಇಷ್ಟು ನಿಮ್ಮ ಆನ್ಸರ್ ಸ್ಕ್ರಿಪ್ಟ್ ಆಗಿದ್ರೆ ಸಾಕು, 100% ಮಾರ್ಕ್ಸ್ ಸಿಗ್ತದೆ. ಇದು ಈ ಒಂದು ಪ್ರಶ್ನೆಗೆ ನೀವು ಬರೀತಕ್ಕಂಥ ಆನ್ಸರ್ ಸ್ಕ್ರಿಪ್ಟು ಹೀಗೆ ಆಗಿರಬೇಕು. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಭಾರತದ ಸಂವಿಧಾನ ಶಿಲ್ಪಿ ಎಂದು ಯಾರನ್ನು ಕರೆದಿದ್ದಾರೆ? ಭಾರತ ಸಂವಿಧಾನದ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಬರೆಯಿರಿ. ನೀವು ಹಿಂಗೆ ಬರೋಕ್ಕೆ ಹೋಗ್ಬಾರ್ದು. ಡೈರೆಕ್ಟಾಗಿ ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹಿಂಗೆ ಹಾಕಿದ್ರೆ ನಡೀತದೆ, ಏನೂ ಸಮಸ್ಯೆ ಇಲ್ಲ. ಬಟ್ ಒಂಚೂರು ಡಿಫ್ರೆಂಟ್ ಅಟ್ರಾಕ್ಟ್ ಮಾಡಬೇಕು. ನಿಮ್ಮ ಆನ್ಸರ್ ಹೆಂಗಿರಬೇಕು? ಮೌಲ್ಯಮಾಪಕರನ್ನು ನಿಮ್ಮ ಕಡೆ ಸೆಳ್ಕೋತಕ್ಕಂಥ ಶೈಲಿ ಇರಬೇಕು. ಸೊ ಹೀಗಾಗಿ ಆ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥದ್ದನ್ನ ಚೂರು ಡಿಫ್ರೆಂಟಾಗಿ ತೋರಿಸ್ಬೇಡ್ರಿ ನೀವು. ಹಿ ಹ್ಯಾಸ್ ಸಮಥಿಂಗ್ ಅಂತ ಅವ್ರಿಗೆ ಗೊತ್ತಾಗಿರಬೇಕು. ಅದನ್ನು ಮಾಡ್ಬೇಕಾದ್ರೆ ಹೆಂಗೆ ಮಾಡಬೇಕು ನೋಡಿರಿ. ನಾವು ಏನು ಮಾಡ್ತೀವಿ ಅಂದ್ರೆ ಫಸ್ಟ್ ಪಾಯಿಂಟ್ ಹೆಂಗೆ ತೊಗೋಬೇಕು? ವಿಶ್ವರತ್ನ, ವಿಶ್ವಕಂಡ ಮಹಾಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಭಾರತೀಯ ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತೇವೆ. ಇದು ಪಾಯಿಂಟ್ ನಂಬರ್ 1 ಕಾನ್ಸೆಪ್ಟ್. ಡಾಕ್ಟರ್ BR ಅಂಬೇಡ್ಕರನ್ನು ಹೆಂಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ನೀವು? ವಿಶ್ವರತ್ನ, ವಿಶ್ವಕಂಡ ಮಹಾಜ್ಞಾನಿ, ಮತ್ತಿಲ್ಲಿ ಸಂವಿಧಾನ ಶಿಲ್ಪಿ ಅಂತ ತಗೋಬಾರ್ದ, ಮುಂದೆ ಬರ್ತದೆ ನೆಕ್ಸ್ಟ್. ವಿಶ್ವರತ್ನ, ವಿಶ್ವಕಂಡ ಮಹಾಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಭಾರತೀಯ ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತೇವೆ. ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟ್ ಏನು ಕೊಟ್ಟನಲ್ಲಿ? ಭಾರತ ಸಂವಿಧಾನದ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಬರೀರಿ ಅಂತ ಕೊಟ್ಟನು. ನೀವು 1, 2, 3, 4 ಅಂತ ಹಾಕಿ ನಿಮ್ಮ ಉತ್ತರ ಮುಗಿಸಂಗಿಲ್ಲ. ಒಂಚೂರು DPSP ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಏನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಸ್ವಲ್ಪ ಏನಪ್ಪ ಅಂದರೆ ಪರಿಚಯ ಮಾಡಿಸ್ತಾ ಹೋಗ್ಬೇಕು. ಹೆಂಗೆ ಪರಿಚಯ ಮಾಡಿಸ್ಬೇಕಪ್ಪ ಅಂದ್ರೆ, ಸುಖಿ ರಾಜ್ಯ ಸ್ಥಾಪನೆಗಾಗಿ ಸಂವಿಧಾನವು ನೀಡಿರುವ ಕೆಲವೊಂದು ಮಾರ್ಗದರ್ಶಕ ತತ್ವಗಳೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಇದ್ರ ಅರ್ಥನೂ ಆಯಿತು, ಏನು ಅಂತ ತಿಳಿಸ್ಕೊಟ್ಟಂಗೂ ಆಯಿತು. ಏನು? ಸುಖಿ ರಾಜ್ಯ, ಕಲ್ಯಾಣ ರಾಜ್ಯ ಸ್ಥಾಪನೆ ಮಾಡೋ ಸಲುವಾಗಿ ನಮ್ಮ ಸಂವಿಧಾನ ಏನು ಮಾಡಿದ? ಕೆಲವೊಂದಿಷ್ಟು ಮಾರ್ಗದರ್ಶಕ ತತ್ವಗಳನ್ನು ನಮಗೆ, ನಮ್ಮ ಸರ್ಕಾರಕ್ಕೆ, ನಮ್ಮ ರಾಜ್ಯಗಳಿಗೆ ನೀಡಿರ್ತಕ್ಕಂಥದ್ದು. ಅಂಥ ಒಂದಿಷ್ಟು ಮಾರ್ಗದರ್ಶಕ ತತ್ವಗಳನ್ನು ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವ ಅಂತ ಕರೆದಿದ್ದೀವಿ. ಈ ಒಂದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಕುರಿತು ನೋಡುವುದಾದರೆ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು.
ಇಂಟ್ರೊಡ್ಯೂಸ್ ಮಾಡಿಸಿದ್ಮೇಲೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಹೆಂಗೆ ಡಿವೈಡ್ ಮಾಡಿದ್ವಿ ನಾವು ಆಲ್ರೆಡಿ ಹೇಳಿದ್ದು ನಾನು ಥ್ರೂ ಡಯಾಗ್ರಾಮ್ ಮೂಲಕ ಹೇಳಿದ್ದೀನಿ. ಏನಂತ ಸಮಾಜವಾದಿ ತತ್ವ, ಗಾಂಧಿವಾದಿ ತತ್ವ, ಉದಾರವಾದಿ ತತ್ವ ಅಂತ ಮೂರಕ್ಕೂ ಒಂದೊಂದು ಬುಲೆಟಿನ್ ಪಾಯಿಂಟ್ ಸೇರಿಸ್ಕೊಂಡ್ಬಿಟ್ರೆ ಸಾಕು. ಸಮಾಜವಾದಿ ಅಂತ ಬಂದ ತಕ್ಷಣ ತಲೆಗಿರ್ಬೇಕು ಸಮಾನತೆ, ಸಮಾಜವಾದಿ, ಸಮತಾವಾದಿ, ಸಮಾನತೆ, ಆರ್ಟಿಕಲ್ 38 ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಎಲ್ಲರಿಗೂ ಸಾಮಾಜಿಕ ಹಾಗೂ ಆರ್ಥಿಕ ನ್ಯಾಯ. ಇದು ಒಂದು ಪಾಯಿಂಟ್ ಹಾಕಿಡ್ರೆ ಸಾಕು. ನೆಕ್ಸ್ಟ್ ಮಹಾತ್ಮ ಗಾಂಧಿ ಬಂದ ತಕ್ಷಣ ಒಂದು ತಲೆಗಿರ್ಬೇಕು ನಿಮಗೇನು, ಗ್ರಾಮ ಪಂಚಾಯತಿ ಬೇಕು ಅಂತ ಹೇಳ್ಯಾರ, ಗೋ ಹತ್ಯೆ ಬೇಡ ಅಂತ ಹೇಳ್ಯಾರ ಅವರು, ಇದು ತಲೆಗಿರಲಿ. ಆಮೇಲೆ ಭಾಳಷ್ಟು ಚರಕ ನೋಡಿರಿ ನೀವು ಮಹಾತ್ಮ ಗಾಂಧಿ ಕೈದಾಗ, ಅದರ ಅರ್ಥ ಏನು ಸೂಚಿಸ್ತದ, ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆ ಬಗ್ಗೆ ಸೂಚಿಸ್ತಕ್ಕಂಥದ್ದು. ಮಹಾತ್ಮ ಗಾಂಧಿ ಅಂದ ತಕ್ಷಣ ಏನು ಮಾಡ್ಬೇಕು ನೀವು, ಗ್ರಾಮ ಪಂಚಾಯತ್ ಮೇಲೆ ಫೋಟೋ ನೆನಪಿಟ್ಕೋಬೇಕು, ಗೋ ಹತ್ಯೆ ಬೇಡ ಅಂತ ಹೇಳ ತಿಳ್ಕೊಬೇಕು, ಚರಕೆಯಿಂದ ಗುಡಿ ಮತ್ತು ಗ್ರಾಮೀಣ ಕೈಗಾರಿಕೆ ಪ್ರೋತ್ಸಾಹ ತಿಳ್ಕೊಬೇಕು. ಈ 3 ಪಾಯಿಂಟ್ ಸೇರಿಸ್ಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟ್ ಉದಾರವಾದಿ ಅಂತ ಬಂದ ತಕ್ಷಣ ಆರ್ಟಿಕಲ್ 44 ಅಂದರೆ ದೇಶದಾದ್ಯಂತ ಏಕರೂಪ ನಾಗರಿಕತೆ ಸಂಹಿತೆ. 44 ಏಕರೂಪ ನಾಗರಿಕತೆ ಹೆಂಗಿರಬೇಕು ನೋಡ್ರಿ, 4 and 4 ಹೆಂಗವ ಇವು, ಎರಡು ಏಕರೂಪವಾಗಿರ್ತಕ್ಕಂಥದ್ದು, 4 4 2 ಏಕವಲಿಗ. ಹೀಗಾಗಿ ಆರ್ಟಿಕಲ್ 44 ಏನು ಹೇಳ್ತದ, ಏಕರೂಪ, ಇದನ್ನು ಎರಡು ಒಂದೇ ರೂಪ ಅಂತ ಹೇಳ್ತೀವಲ್ಲ, ಹೀಗಾಗಿ 44 ಏನು ಹೇಳ್ತದ, ಏಕರೂಪ ನಾಗರಿಕತೆ ಸಂಹಿತೆ ಅಂತ ಹೇಳ್ತದ. ಅದೇ ರೀತಿ 45 ಏನು ಹೇಳ್ತದ, 0 to 6 6 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಬಾಲ್ಯ ಪೋಷಣೆ ಮತ್ತು ಶಾಲಾ ಪೂರ್ವ ಶಿಕ್ಷಣ ನೀಡಿಕೆ. 4 ಅಂತ ಕೇಳಿದನ, ನಾ ಇಲ್ಲಿ ನಾನು ಎಷ್ಟು ಮಾಡಿದ್ದೀನಿ ಈಗ 6 ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು 4 ಹಾಕೊಂಡ್ಬಿಟ್ರೆ ಸಾಕು, ಯಾವುದಾದ್ರೂ 4 ಹಾಕೊಂಡ್ಬಿಟ್ರೆ ಸಾಕು. ಒಂದು ಸಮಾಜವಾದಿಗಿರಲಿ, ಒಂದು ಗಾಂಧಿವಾದಿಗಿರಲಿ, ಒಂದು ಉದಾರವಾದಿಗಿರಲಿ, ಇನ್ನೊಂದು ಪಾಯಿಂಟ್ ಅದಕ್ಕೆ ಸೇರಿಸ್ಕೊಂಡ್ರು ಕೂಡ ಆಗ್ತದೆ. ಏನಪ್ಪ ಅಂದರೆ ಇದು ಈ ಒಂದು ಪ್ರಶ್ನೆಗೆ ಉತ್ತರ ಸ್ಕ್ರಿಪ್ಟ್ ಹಿಂಗಾಗಿರ್ಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ರಕ್ಷಣಾ ಸಚಿವಾಲಯದ 4 ವಿಭಾಗಗಳು. ನಾನು ಈ ಸ್ಲೈಡನ್ನು ಹಿಂಗೆ ಇಟ್ಟಿದ್ದೆ. ಇದಕ್ಕೆ ಇಂಟ್ರೊಡ್ಯೂಸ್ ಹೆಂಗೆ ಮಾಡಬೇಕು, 4 ವಿಭಾಗ ಅಂದ ತಕ್ಷಣ ನೀವೇನಪ್ಪ ಅಂದರೆ ಡೈರೆಕ್ಟಾಗಿ ಪಾಯಿಂಟ್ ಹಾಕಕ್ಕೆ ಹೋಗ್ಬೇಡ್ರಿ, ಒಂಚೂರು ಇಂಟ್ರೊಡ್ಯೂಸ್ ಮಾಡಿರಿ. ಹೆಂಗಂದ್ರೆ ನಮ್ಮ ದೇಶವನ್ನು ಪರಕೀಯರ ಆಕ್ರಮಣಗಳಿಂದ ರಕ್ಷಿಸುವುದು ನಮ್ಮ ರಾಷ್ಟ್ರದ ಆದ್ಯ ಕರ್ತವ್ಯವಾಗಿದೆ. ಹೌದಲ್ಲ, ನಮ್ಮ ದೇಶದ ಮೇಲೆ ಯಾರ ಬೇರೆ ಬಂದು ದಾಳಿ ಮಾಡಿದ್ರು, ಬೇರೆ ಬಂದು ಆಕ್ರಮಣ ಮಾಡಿದ್ರು ಅಂದ್ರೆ ಅದನ್ನು ರಕ್ಷಣೆ ಮಾಡ್ತಕ್ಕಂತಹ ಒಂದು ಪ್ರಥಮವಾದ ಕರ್ತವ್ಯ, ಪ್ರಧಾನ ಕರ್ತವ್ಯ ನಮ್ಮ ರಾಷ್ಟ್ರದ. ಈ ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯವನ್ನು ನಾವು ಯಾರಿಗೆ ಕೊಟ್ಟಿದ್ದೀವಿ, ನಮ್ಮ ರಕ್ಷಣಾ ಪಡೆಗಳಿಗೆ ಕೊಟ್ಟಿದ್ದೀವಿ. ಇಂಥ ರಕ್ಷಣಾ ಪಡೆಗಳು ಯಾವ ಸಚಿವಾಲಯ, ಯಾವ ಇಲಾಖೆ, ಯಾವ ಮಂತ್ರಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತವೆ, ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ರಕ್ಷಣಾ ಸಚಿವಾಲಯವು ತನ್ನದೇ ಆಗಿರ್ತಕ್ಕಂಥ ವಿಭಾಗಗಳನ್ನು ಹೊಂದಿದ್ದು, ವಿಭಾಗಗಳ ಕುರಿತು ನೋಡುವುದಾದರೆ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಎ ವಿಭಾಗದಲ್ಲಿ ಬಹಳಷ್ಟು ಅದಾವ, ಬಟ್ 4 ಕೇಳಿದ್ರೆ 4 ಹಾಕೊಂಡ್ರೆ ಸಾಕು. ಒಂದು ರಕ್ಷಣಾ ಇಲಾಖೆ, ರಕ್ಷಣಾ ಉತ್ಪಾದನಾ ಇಲಾಖೆ, ರಕ್ಷಣಾ ಹಣಕಾಸು ಇಲಾಖೆ, ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಇಲಾಖೆ, DRDO ಅಂತ ಕರಿತೀವಿ, ಮಾಜಿ ಸೈನಿಕರ ಕಲ್ಯಾಣ ಇಲಾಖೆ, ಮಿಲಿಟರಿ. ಬಟ್ ಇದ್ರ ಬಗ್ಗೆ ಇನ್ ಡೀಟೇಲ್ ಬೇಡ, ಜಸ್ಟ್ ಇಷ್ಟ ಅರ್ಥ ಮಾಡ್ಕೊಡ್ರಿ. ರಕ್ಷಣಾ ಏನಪ್ಪ ಅಂದರೆ ಪಡೆ, ಆ ರಕ್ಷಣಾ ಪಡೆಯು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ರಕ್ಷಣಾ ಸಚಿವಾಲಯದ ವಿಭಾಗಗಳು ಈ ರೀತಿಯಾಗಿರ್ತವೆ ಅಂತ ಹಾಕೊಂಡ್ಬಿಟ್ಟು ಇಷ್ಟು ತೋರಿಸ್ಬಿಟ್ರೆ, ಇದ್ರಾಗ ಏನಪ್ಪ ಅಂದರೆ ಇಷ್ಟು ಪಾಯಿಂಟ್ದ ನೀವು ಯಾವ್ದಾರ 4-5 ಹಾಕೊಂಡ್ಬಿಟ್ರೆ ಸಾಕು. ಇದಕ್ಕೆ ಕನ್ಕ್ಲೂಸ್ ಹೆಂಗೆ ಮಾಡಬೇಕು, ಹೀಗೆ ನಮ್ಮ ರಕ್ಷಣಾ ಸಚಿವಾಲಯವು ವ್ಯವಸ್ಥಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಸೇವೆಯನ್ನು ಒದಗಿಸುವ ಸಲುವಾಗಿ ತನ್ನದೇ ಆಗಿರ್ತಕ್ಕಂಥ ವಿಭಾಗಗಳನ್ನು ಒಳಗೊಂಡಿದೆ ಅಂತ ಕನ್ಕ್ಲೂಸ್ ಮಾಡಬೇಕು. ಇದು ಪೀಠಿಕೆ ಆಗಿರಬೇಕು, ಇಷ್ಟು ಬಾಡಿ ಆಗಿರಬೇಕು, ಇದು ಕನ್ಕ್ಲೂಸ್ ಆಗಿರಬೇಕು. ಈ ರೀತಿ ಆನ್ಸರ್ ಸ್ಟ್ರಕ್ಚರ್ ಮಾಡ್ಕೊಂಡು ಹೋಗಬೇಕಿದು. ರಕ್ಷಣಾ ಸಚಿವಾಲಯದ ವಿಭಾಗಗಳು ಬಂದಾಗ ಈ ರೀತಿ ಬರಿತಾ ಹೋಗಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಭಾರತದ ಭೂಸೇನೆಯ 7 ಆಡಳಿತಾತ್ಮಕ ಕಮಾಂಡ್ಗಳ ಹೆಸರು ಮತ್ತು ಅವು ಹೊಂದಿರತಕ್ಕಂತಹ ಕೇಂದ್ರ ಕಚೇರಿ, ಹೆಡ್ ಕ್ವಾರ್ಟರ್ಗಳನ್ನ ಬರೀರಿ ಅಂತ ಪ್ರಶ್ನೆ ಅದ. ಇಲ್ಲಿ ಭಾರತೀಯ ಭೂಸೇನೆ ಬಗ್ಗೆ ಕೇಳಿರ್ತಕ್ಕಂಥದ್ದು. ಭಾರತೀಯ ಭೂಸೇನೆ ಏನಪ್ಪ ಅಂದರೆ ತನ್ನದಾಗಿರ್ತಕ್ಕಂಥ 7 ಆಡಳಿತಾತ್ಮಕ ಅಡ್ಮಿನಿಸ್ಟ್ರೇಟಿವ್ ಏನಪ್ಪ ಅಂದರೆ ಕಮಾಂಡ್ಗಳನ್ನು ಹೊಂದಿರತಕ್ಕಂಥದ್ದು. ಆ ಕಮಾಂಡ್ಗಳು ತನ್ನದಾಗಿರ್ತಕ್ಕಂತಹ ಹೆಡ್ ಕ್ವಾರ್ಟರ್ಗಳನ್ನ ಹೊಂದಿರತಕ್ಕಂಥದ್ದು. ಅವು ಯಾವುವು ಅಂತ ತೋರಿಸ್ಕೊಡ್ರಿ ಅಂತ ಹೇಳ್ಯಾರ. ನೀವು 7 ಅಂದ ತಕ್ಷಣ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಕೇಂದ್ರ, ನೈಋತ್ಯ, ತರಬೇತಿ ಡೈರೆಕ್ಟಾಗಿ ಬರೋಕ್ಕೆ ಹೋಗ್ಬಾರ್ದು ದಯವಿಟ್ಟು, ಅದು ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ. ನೀವು ಅದಕ್ಕೆ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಬೇಕು. ಏನಂತ ಇಂಟ್ರೊಡ್ಯೂಸ್ ಮಾಡಬೇಕು, ಇದು ಇಂಟ್ರೊಡ್ಯೂಸ್, ಇದು ಬಾಡಿ, ಇದು ಕನ್ಕ್ಲೂಸ್, ಇದು ನಿಮ್ಮ ತಲೆಗಿರಲಿ. ಇಂಟ್ರೊಡ್ಯೂಸ್ ಹೆಂಗೆ ಮಾಡಬೇಕು, ಭಾರತೀಯ ಸಶಸ್ತ್ರ ಪಡೆಯ ಬೃಹತ್ ಘಟಕ, ನಮ್ಮ ಭಾರತೀಯ ದೇಶದ ಸಶಸ್ತ್ರ ಪಡೆ ಏನಿದೆಲ್ಲ ಅದ್ರಾಗ ಅತ್ಯಂತ ದೊಡ್ಡ ಘಟಕ, ಬೃಹತ್ ಘಟಕ ಭೂಸೇನೆ. ಮತ್ತು
ವಿಶ್ವದಲ್ಲಿಯೇ ಎರಡನೇ ಅತಿ ದೊಡ್ಡ ಭೂಸೇನಾ ಪಡೆ, ನಮ್ಮ ಭಾರತದಾಗಿರ್ತಕ್ಕಂತಹ ಅತಿ ದೊಡ್ಡ ಸಶಸ್ತ್ರ ಪಡೆನೇ ಭೂಸೇನೆ. ವಿಶ್ವದಲ್ಲಿಯೇ ಎರಡನೇ ಅತಿ ದೊಡ್ಡ ಭೂಸೇನಾ ಪಡೆ ಆಗಿರ್ತಕ್ಕಂಥದ್ದು ಭಾರತೀಯ ಭೂಸೇನೆ. ಈ ರೀತಿಯಾಗಿರ್ತಕ್ಕಂಥ ಭಾರತೀಯ ಭೂಸೇನೆಯು ಒಟ್ಟು ಎಷ್ಟು ಕಮಾಂಡ್ಗಳನ್ನ ಹೊಂದಿದೆ? 7 ಕಮಾಂಡ್ಗಳನ್ನ ಹೊಂದಿದ್ದು ಅವುಗಳನ್ನು ತಿಳಿಸುವುದಾದರೆ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಇನ್ನೊಂದ್ಸಲ ಒತ್ತಿ ನೋಡ್ರಿ. ಭಾರತೀಯ ಶಸ್ತ್ರಾಸ್ತ್ರ ಪಡೆಯ ಬೃಹತ್ ಘಟಕ ಮತ್ತು ವಿಶ್ವದಲ್ಲಿಯೇ ಎರಡನೇ ಅತಿ ದೊಡ್ಡ ಭೂಸೇನಾ ಪಡೆಯಾಗಿರುವ ಭಾರತೀಯ ಭೂಸೇನೆಯು ಒಟ್ಟು 7 ಕಮಾಂಡ್ಗಳನ್ನು ಹೊಂದಿದ್ದು ಅವುಗಳನ್ನು ಕುರಿತು ನೋಡುವುದಾದರೆ ಅಂತ ಹಾಕೊಂಡ್ಬಿಡ್ಬೇಕು. ನಾ ಆಲ್ರೆಡಿ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ವಿತ್ ಮ್ಯಾಪ್ ರೀಡಿಂಗ್ ಅನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದ. ಅದ್ರಾಗ ಒಂದೇದು ಯಾವುದು? ಪೂರ್ವ ಕಮಾಂಡ್ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಗದ, ಪಶ್ಚಿಮ ಕಮಾಂಡ್ ಚಂಡೀಗಢದ ಚಾಂದಿ ಮಂದಿರದಲ್ಲಿ ಇರತಕ್ಕಂಥದ್ದು, ಉತ್ತರ ಕಮಾಂಡ್ ಜಮ್ಮು ಕಾಶ್ಮೀರದ ಉಧಂಪುರ್, ದಕ್ಷಿಣ ಕಮಾಂಡ್ ಮಹಾರಾಷ್ಟ್ರದ ಪುಣೆ, ನೈಋತ್ಯ ಕಮಾಂಡ್ ರಾಜಸ್ಥಾನದ ಜೈಪುರ್, ಕೇಂದ್ರ ಕಮಾಂಡ್ ಉತ್ತರ ಪ್ರದೇಶದ ಲಕ್ನೋ, ತರಬೇತಿ ಕಮಾಂಡ್ ಹಿಮಾಚಲ ಪ್ರದೇಶದ ಸಿಮ್ಲಾ. ನಾನು ಇದನ್ನು ಮ್ಯಾಪ್ ಮೂಲಕನೇ ತೋರಿಸ್ಕೊಟ್ಟೆ ನಿಮಗೆ. ಈ ರೀತಿ ಮ್ಯಾಪ್ ಹಾಕಿ ಮ್ಯಾಪ್ ಮೂಲಕನೇ ತೋರಿಸಿದ್ದ. ನೀವು ಹಂಗೆ ಹಾಕಿದ್ರೆ ಇನ್ನೂ ಭಾಳ ಎಫೆಕ್ಟ್ ಆಗ್ತದೆ. ಈ ರೀತಿಯಾಗಿ ಇಂಟ್ರೊಡ್ಯೂಸ್ ಮಾಡಿಸ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಕಮಾಂಡ್ಗಳು ಹೇಳಬೇಕು. ನೆಕ್ಸ್ಟ್ ಇದಕ್ಕೆ ಇಂಟ್ರೊಡ್ಯೂಸ್ ಹೆಂಗೆ ಮಾಡಬೇಕಂದ್ರೆ ಹೀಗೆ: ಸೇನೆಯಲ್ಲಿ ಸಮರ್ಥತೆ ಮತ್ತು ದಕ್ಷತೆಯನ್ನು ಮೂಡಿಸುವ ಸಲುವಾಗಿ ನಮ್ಮ ಭೂಸೇನೆಯು ತನ್ನದೇ ಆಗಿರ್ತಕ್ಕಂಥ 7 ಕಮಾಂಡ್ಗಳನ್ನು ಹೊಂದಿದೆ ಅಂತ ಕನ್ಕ್ಲೂಸ್ ಮಾಡಿಬಿಟ್ರೆ ಸಾಕು. ಇಲ್ಲಿ ಏನಪ್ಪ ಅಂತಂದ್ರೆ 100% ಆಗಿ ಇದಕ್ಕೂ ಒಂದು ಹಾಫ್ ಮಾರ್ಕ್ಸು, ಇದಕ್ಕೊಂದು ಹಾಫ್ ಮಾರ್ಕ್ಸು, ಇದಕ್ಕೆ 2 ಮಾರ್ಕ್ಸ್, ಒಟ್ಟಾರೆಯಾಗಿ 3 ನಿಮ್ಗೆ ಸಿಗಕ್ಕೆ ಸಾಧ್ಯ ಆಗಿರ್ತದೆ. ನಿಮ್ಮ ಉತ್ತರವನ್ನು ಹಿಂಗೆ ರೆಡಿ ಮಾಡಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಲೋಕಸಭಾ ಸದಸ್ಯರ ಅರ್ಹತೆ. ಈ ಪ್ರಶ್ನೆ ಬಂದಾಗ ಡೈರೆಕ್ಟ್ ಎಲ್ಲರೂ ಎಕ್ಸೈಟ್ಮೆಂಟ್ ಆಗಿರ್ತೀರಿ. ಎಕ್ಸೈಟ್ಮೆಂಟ್ ಆಗಿ ಏನು ಮಾಡ್ತೀರಿ? ಫಸ್ಟ್ ಭಾರತೀಯ ಪ್ರಜೆ, 25 ವರ್ಷ ವಯಸ್ಸು, ದಿವಾಳಿಕೋರ ಆಗಬಾರ್ದು, ಮಾನಸಿಕ ಸುಸ್ತು ಆಗಿರಬಾರ್ದು. ದಯವಿಟ್ಟು ಇದು ಹಾಕೋದಿದ್ದಿರ್ತದೆ. ನಾನು ಹಾಕಿರ್ತೀನಿ, ನೀವು ಹಾಕಿರ್ತೀರಿ, ಇನ್ನೊಬ್ಬರು ಹಾಕಿರ್ತಾರೆ. ಹಾಗಾದ್ರೆ ನಿಮ್ಮ ಆನ್ಸರ್ ಹೆಂಗೆ ಡಿಫ್ರೆಂಟ್ ಆಗಬೇಕು? ನಾವು ಹಾಕೋದೆಲ್ಲ ಕಾಮನ್ ಆಗಿ ಹಾಕಿ ಡಿಫ್ರೆಂಟ್ ಆ ಮಾರ್ಕ್ಸ್ ಬರಲಿ ಸರ್ ಅಂತಂದರೆ ಹೆಂಗೆ ಸಾಧ್ಯ? ಎಸ್, ಡಿಫ್ರೆಂಟಾಗಿ ಬರಬೇಕಾಗಿದ್ದಂದ್ರೆ ಡಿಫ್ರೆಂಟಾಗಿ ಆನ್ಸರ್ ಬರೀಬೇಕಾಗ್ತದೆ. ಆ ಡಿಫ್ರೆಂಟ್ ಆಗಿರ್ತಕ್ಕಂಥ ಆನ್ಸರ್ ಹೆಂಗೆ ಮಾಡಬೇಕು ಅಂತಂದ್ರೆ ನೋಡ್ರಿ, ಇಲ್ಲಿ ಲೋಕಸಭಾ ಸದಸ್ಯರ ಅರ್ಹತೆಗಳು ಯಾವುವು ಅಂತ ಪ್ರಶ್ನೆ ಬಂತು ಅಂದ್ರೆ ನಿಮ್ದು ಇಂಟ್ರಡಕ್ಷನ್ ಇದು ಆಗಿರಬೇಕು, ನಿಮ್ಮ ಕನ್ಕ್ಲೂಸ್ ಇದು ಆಗಿರಬೇಕು, ನಿಮ್ಮ ಬಾಡಿ ಇಷ್ಟ ಆಗಿರಬೇಕು. ಇದು ತಲೆಗೆರಿ. ನಾನು ಆಲ್ರೆಡಿ ಯುನೀಕ್ ಆಗಿರ್ತಕ್ಕಂತಹ ಅರ್ಹತೆಗಳು ಆಲ್ರೆಡಿ ಹೇಳ್ಕೊಂಡು ಬಂದಿದ್ದೆ ನಾನು ಲಾಸ್ಟ್ ಟಾಪಿಕ್ದಾಗೆಲ್ಲ, ಸರಿನಾ? ಇಲ್ಲಿ ಇಂಟ್ರಡಕ್ಷನ್ ಹೆಂಗೆ ಮಾಡ್ಬೇಕಂತಂದ್ರೆ ನಮ್ಮ ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಪರಮೋಚ್ಚ ಅಧಿಕಾರ ಹೊಂದಿರುವ ಸಂಸತ್ತಿನ ಕೆಳಮನೆ ಲೋಕಸಭೆ. ಅರ್ಥ ಆಯ್ತಾ? ನಾನು 2 ಪಾಯಿಂಟ್ ತೊಗೊಂಡಿದ್ದೀನಿ. ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಪರಮೋಚ್ಚ ಅಧಿಕಾರ ಯಾರಿಗದ? ಲೋಕಸಭೆಗದ. ನಮ್ಮ ಸಂಸತ್ತಿನ ಕೆಳಮನೆ ಯಾವುದು? ಲೋಕಸಭೆ ಅದ. ಹೌದಾ? ಇದು ಈ ರೀತಿ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ನೀವು. ಪ್ರಜಾಪ್ರಭುತ್ವ ರಕ್ಷಿಸುವ ಪರಮೋಚ್ಚ ಅಧಿಕಾರ ಹೊಂದಿರುವ ಸಂಸತ್ತಿನ ಕೆಳಮನೆಯಾಗಿರುವಂತಹ ಲೋಕಸಭೆ ಆಗಿದ್ದು ಸಂವಿಧಾನದ 84ನೇ ವಿಧಿ, ಮೋಸ್ಟ್ ಇಂಪಾರ್ಟೆಂಟ್ ಟರ್ಮ್. ಇದು ಬಿಡಂಗೆ ಇಲ್ಲ ಮತ್ತು ತಪ್ಪಾಗಿ ಸೇರ್ಸಂಗಿಲ್ಲ. ಲೋಕಸಭೆ ಅರ್ಹತೆ ಅಂತ ಬಂದಾಗ, ಲೋಕಸಭಾ ಸದಸ್ಯರ ಅರ್ಹತೆ ಅಂತ ಬಂದಾಗ ಆರ್ಟಿಕಲ್ 84 ಅಂತೂ ಮಸ್ಟ್ ಆ್ಯಂಡ್ ಶುಡ್ ಮೆನ್ಷನ್ ಮಾಡಬೇಕು. ಈ ಒಂದು ವಿಧಿ 84 ಏನು ಮಾಡ್ತದೆ? ಲೋಕಸಭಾ ಸದಸ್ಯರಿಗೆ ಕೆಲವೊಂದಿಷ್ಟು ಅರ್ಹತೆಗಳನ್ನು ನಿಗದಿಪಡಿಸಿರ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಅರ್ಹತೆ ಇರಬೇಕು ಅಂತ ಹೇಳ್ತದೆ. ಯಾವೆಲ್ಲ ಅರ್ಹತೆ ಇರಬೇಕಂತ ಹೇಳ್ತದ? ಪಾಯಿಂಟ್ ನಂಬರ್ 1, ಭಾರತೀಯ ಪ್ರಜೆ ಆಗಿರಬೇಕು, 25 ಇಯರ್ಸ್ ವಯಸ್ಸಾಗಿರಬೇಕು, ಕಾಲಕ್ಕೆ ಸಂಸತ್ತು ನಿಗದಿಪಡಿಸ್ತಕ್ಕಂತಹ ಇತರೆ ಅರ್ಹತೆ ಹೊಂದಿರಬೇಕು. ಇವು 3 ಪಾಸಿಟಿವ್. ಪ್ರಜೆ ಆಗಿರಬೇಕು, ವಯಸ್ಸಾಗಿರಬೇಕು, ಅರ್ಹತೆ ಹೊಂದಿರಬೇಕು, ಬೇಕು ಅಂತ ಹೇಳ್ತವೆ 3. ಇನ್ನು ಬೇಡ ಅಂತ ಯಾವ್ದು ಹೇಳ್ತದ? ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ದಿವಾಳಿಕೋರ ಆಗಿರಬಾರ್ದು, ಮಾನಸಿಕ ಸುಸ್ತು ಆಗಿರಬಾರ್ದು, ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು, ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರ್ದು. ಇದಕ್ಕೆ ಇನ್ನೊಂದು ಹೆಂಗೆ ಸೇರಿಸ್ಕೊಂಡ್ರೆ ಅಪರಾಧಿ ಆಗಿರಬಾರ್ದು ಅಂತ ಹಾಕ್ಬೋದು ನೀವು. ಆದ್ರೆ ಈ ಅಪರಾಧಿ ಅಂತಕ್ಕಂಥ ಪದವನ್ನು ಈ ರೀತಿಯಾಗಿ ಯೂಸ್ ಮಾಡಿದ್ರೆ ನಿಮ್ಮ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾ ಹೋಗ್ತದೆ. ಇವು 4 ಬ್ಯಾಡ್ದು ಅಂತ ಹೇಳ್ತದೆ, ಇವು 3 ಬೇಕು ಅಂತ ಹೇಳ್ತದೆ, 3 ಬೇಕು, 4 ಬೇಡ. ಇವೇನಪ್ಪ ಅಂದರೆ ಯುನೀಕ್ ಆಗಿರ್ತಕ್ಕಂಥದ್ದು. ಇದು ಒಂದು ಮಾತ್ರ ಚೇಂಜ್ ಆಯ್ತಾ ಹೋಯ್ತದೆ. ಇದು ಲೋಕಸಭೆಗೆ ಬೇರೆ ಆಗ್ತದೆ, ರಾಜ್ಯಸಭೆಗೆ ಬೇರೆ ಆಗ್ತದೆ, ರಾಷ್ಟ್ರಪತಿಗೆ ಬೇರೆ ಆಗ್ತದೆ. ಹೀಗಾಗಿ ಇದು ಒಂದು ಬಿಟ್ಟರೆ ಉಳಿದಿದ್ದು 6 ಕಾರು ಸೇಮ್ ಎಲ್ಲದಕ್ಕೂ ಅಪ್ಲೈ ಆಗ್ತಾವೆ. ಲೋಕಸಭೆಗೆ ಅಪ್ಲೈ ಆಗ್ತದೆ, ರಾಜ್ಯಸಭೆಗೆ ಅಪ್ಲೈ ಆಗ್ತದೆ, ರಾಷ್ಟ್ರಪತಿಗೆ ಅಪ್ಲೈ ಆಗ್ತದೆ, ರಾಜ್ಯಪಾಲರಿಗೆ ಅಪ್ಲೈ ಆಗ್ತದೆ, ವಿಧಾನಸಭೆಗೆ ಅಪ್ಲೈ ಆಗ್ತದೆ, ವಿಧಾನ ಪರಿಷತ್ ಕೂಡ ಅಪ್ಲೈ ಆಗ್ತಾ ಹೋಗ್ತದೆ. ಸೊ ಹೀಗಾಗಿ ನೀವು ಏನು ಚೇಂಜ್ ಮಾಡ್ತಾ ಹೋಗಬೇಕು, ಆ ಒಂದು ಸದಸ್ಯರ ಆ ಒಂದು ಹುದ್ದೆಯ ವಯಸ್ಸು ಮಾತ್ರ ಚೇಂಜ್ ಮಾಡ್ತಾ ಹೋಗಬೇಕು. ಅದು ಒಂದೇ ಡಿಫ್ರೆನ್ಸ್ ಆಗಿರ್ತದೆ. ಸೊ ಹೀಗಾಗಿ
ನಾ ಇದ್ರ ಬಗ್ಗೆ ಇನ್ ಡೀಟೇಲಾಗಿ ಮಾತಾಡಿದ್ದೇನೆ ಲೋಕಸಭೆ ಟಾಪಿಕ್ದಾಗ. ಸೊ ನಾ ಇಲ್ಲಿ ಮತ್ತೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಬಂದಾಗ ನೀವು ಏನು ಮಾಡಬೇಕು, ಯಾವ ರೀತಿ ಬರಿಬೇಕಂತಕ್ಕಂಥದ್ದನ್ನು ಸ್ಕ್ರಿಪ್ಟ್ ಹಾಕ್ಕೊಟ್ಟಿದ್ದೀನಿ ಅಷ್ಟೇ. ನಾನು ಕೊನೆಗೆ ಹೆಂಗೆ ಮಾಡ್ಬೇಕು ಕನ್ಕ್ಲೂಸಪ್ಪ ಅಂದ್ರೆ ಹೀಗೆ: ಶಕ್ತಿಶಾಲಿ ಮತ್ತು ಜನತಾ ಸದನವಾದ ಲೋಕಸಭೆಯಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ಮೂಡಿಸಲು ಇಂತಹ ಒಂದಿಷ್ಟು ಅರ್ಹತೆಗಳನ್ನು ನಿಗದಿಪಡಿಸಲಾಗಿದೆ ಅಂತ ಹಾಕ್ಬೇಕು ನೋಡ್ರಿ. ಶಕ್ತಿಶಾಲಿ ಸದನ ಲೋಕಸಭೆ, ಜನತಾ ಸದನ ಲೋಕಸಭೆ. ಈ ಲೋಕಸಭೆಯಲ್ಲಿ ಪಾರದರ್ಶಕತೆ ತರಬೇಕು, ದಕ್ಷತೆ ಮೂಡಿಸಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಕೆಲವೊಂದಿಷ್ಟು ಅರ್ಹತೆಗಳನ್ನು ನಮ್ಮ ಸಂವಿಧಾನದ 84ನೇ ವಿಧಿ ನಿಗದಿಪಡಿಸಿರ್ತಕ್ಕಂಥದ್ದು, ಅವುಗಳನ್ನು ಈ ಮೇಲಿನಂತೆ ತಿಳಿಸಲಾಗಿದೆ ಅಂತ ಹಾಕೊಂಡ್ಬಿಡ್ಬೇಕಷ್ಟೇ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನಾಗರಿಕರ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬಂದಾಗ ಯಾವ ವಿಧಗಳಿಂದ ಪರಿಹಾರ ಪಡೆಯಬಹುದು? ಈಗಾಗಲೇ ಸಂವಿಧಾನದ ವಿಧಿ 32 ಸಂವಿಧಾನಿಕ ಪರಿಹಾರದ ಹಕ್ಕು ಅಂತ ಹೇಳಿದ್ದೀನಿ. ಸೇಮ್ ಅದೇ ಇಲ್ಲಿ ಡಂಪ್ ಮಾಡಿದ್ರು ಸಾಕು. ಬಟ್ ಇದಕ್ಕೆ ಯಾವ ರೀತಿ ಬರಿಬೇಕಪ್ಪ ಅಂತಂದರೆ ಡಿಫ್ರೆಂಟಾಗಿ ನೋಡಿರಿ. ಏನು ಕೇಳೋ ಪ್ರಶ್ನೆಯಲ್ಲಿ ನಾಗರಿಕರ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬಂದಾಗ ಅಂದರೆ ಉಲ್ಲಂಘನೆ ಆದಾಗ ಯಾವ ವಿಧಗಳಿಂದ ಪರಿಹಾರ ಪಡೆಯಬಹುದಾಗಿದೆ? ನೀವಿಲ್ಲಿ ಇಷ್ಟೇ ಪಾಯಿಂಟ್ ನೆನಪಿಡಬೇಕು. ಏನು? ಆರ್ಟಿಕಲ್ 32 ಪ್ರಕಾರ ಸುಪ್ರೀಂ ಕೋರ್ಟ್, ಆರ್ಟಿಕಲ್ 226 ಪ್ರಕಾರ ಹೈಕೋರ್ಟ್. ಈ 2 ಪಾಯಿಂಟ್ ಅಂತೂ ಮರೆಯಂಗಿಲ್ಲ. ಆರ್ಟಿಕಲ್ 32, ಆರ್ಟಿಕಲ್ 226 ಇವೆರಡಂತೂ ಮರೆಯಂಗಿಲ್ಲ. ಇವೆರಡು ಇಟ್ಕೊಂಡು ನೀವು ಆಟ ಆಡ್ತಾ ಹೋಗ್ಬೇಕು. ಹೆಂಗೆ ಬರಿಬೇಕು ಸರ್ ಇವೆರಡೇ ಇಟ್ಕೊಂಡು ಹೆಂಗೆ ಮಾಡೋಕ್ಕೆ ಸಾಧ್ಯ? ಇವೆರಡಂತೂ ಬೀಜ ಪದಗಳು, ಟರ್ಮ್ಸ್, ಭಾಳ ಇಂಪಾರ್ಟೆಂಟ್ ಟರ್ಮ್ ನೆನ್ಪಿಡಬೇಕು. ಇದಕ್ಕೆ ಕನ್ಕ್ಲೂಸ್ ಇದಕ್ಕೆ ಇಂಟ್ರೊಡ್ಯೂಸ್ ಹೆಂಗೆ ಮಾಡಬೇಕಪ್ಪ ಅಂದ್ರೆ ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿರುವ ಮೂಲಭೂತ ಹಕ್ಕುಗಳು ಸಂವಿಧಾನಿಕವಾಗಿದ್ದು, ಹೆಂಗವ? ಸಂವಿಧಾನಿಕವಾದವುಗಳಾಗಿದ್ದು ನ್ಯಾಯರಕ್ಷಿತವಾದವುಗಳಾಗಿವೆ. ನಾವು ನ್ಯಾಯಾಲಯಗಳಿಂದ ರಕ್ಷಣೆಗೊಳಪಟ್ಟಿರ್ತಕ್ಕಂತಹ ಒಂದು ಮೂಲಭೂತ ಹಕ್ಕುಗಳಿವು. ಹೀಗಾಗಿ ಇವುಗಳನ್ನು ಯಾರೂ ಕೂಡ ಉಲ್ಲಂಘಿಸುವಂತಿಲ್ಲ. ಫಸ್ಟಿಗೆ ಯಾರೂ ಉಲ್ಲಂಘಿಸಬಾರ್ದು, ಯಾರೂ ಇದಕ್ಕೆ ಚ್ಯುತಿ ತರಬಾರ್ದು. ಒಂದು ವೇಳೆ ಯಾರಾದರೂ ಉಲ್ಲಂಘಿಸಿದರೆ, ಚ್ಯುತಿಯನ್ನು ಉಂಟು ಮಾಡಿದರೆ ನಾವು ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದ್ದು ಅದನ್ನು ಕುರಿತು ವಿವರಿಸುವುದಾದರೆ, ಫಸ್ಟ್ ಆಫ್ ಆಲ್ ಇದು ಸಂವಿಧಾನಿಕವೂ ಹೌದು, ನ್ಯಾಯರಕ್ಷಿತ ಕೂಡ ಹೌದು. ಹೀಗಾಗಿ ಯಾರು ಇದನ್ನು ಉಲ್ಲಂಘಿಸಬಾರ್ದು, ಯಾರು ಇದನ್ನು ಚ್ಯುತಿ ತರಬಾರ್ದು. ಹೌದಾ? ಒಂದು ವೇಳೆ ಬೈ ಚಾನ್ಸ್ ಆರ್ ಬೈ ಚಾಯ್ಸ್, ಅದು ಬೈ ಚಾನ್ಸ್ ಆದ್ರೆ ಆಗಿರಬಹುದು, ಬೈ ಚಾಯ್ಸ್ ಆದ್ರೆ ಆಗಿರ್ಬೋದು. ಒಂದು ವೇಳೆ ಕೆಲವೊಂದು ಸಲ ಫಂಡಮೆಂಟಲ್ ರೈಟ್ಸ್ಗಳು ಉಲ್ಲಂಘನೆ ಆಯಿತು, ಅದಕ್ಕೆ ಚ್ಯುತಿ ಉಂಟಾಯಿತು ಅಂತ ತಿಳ್ಕೊರ. ಹಾಗೆ ನಾವೇನು ಮಾಡ್ಬೋದು? ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಅದಕ್ಕೋಸ್ಕರ ಏನು ಮಾಡಬೇಕಾಗ್ತದೆ? ಕೋರ್ಟಿಗೆ ಹೋಗಬೇಕಾಗ್ತದೆ. ಅದ್ರ ಕುರಿತು ವಿವರಣೆ ನೋಡೋದಾದರೆ, ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ರಕ್ಷಣೆ ಪಡೆಯಲು ಅನುಕೂಲವಾಗುವಂತೆ ಸಂವಿಧಾನದ ಕರ್ತೃಗಳು ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನು ಸಂವಿಧಾನದಲ್ಲಿ ನಮೂದಿಸಿದ್ದಾರೆ. ಆರ್ಟಿಕಲ್ 32 ಪ್ರಕಾರ ನಾವು ಹೋಗ್ತಕ್ಕಂಥದ್ದು. ಯಾವುದೇ ವ್ಯಕ್ತಿಗೆ ಯಾವುದೇ ಕಡೆಯಿಂದ ತನ್ನ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದಾಗ ನ್ಯಾಯಾಲಯದ ಮೊರೆ ಹೋಗುವ ಅವಕಾಶ ಈ ಒಂದು 32ನೇ ವಿಧಿಯಾಗಿರ್ತಕ್ಕಂಥ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಹೆಂಗೆ ಹೋಗ್ಬೋದು ಸರ್ ನಾವು? ನಾ ಈಗಲೇ ಹೇಳಿದ ಆರ್ಟಿಕಲ್ 32 ಪ್ರಕಾರ ಎಲ್ಲಿ ಹೋಗ್ತೀವಿ? ಆರ್ಟಿಕಲ್ 32 ಪ್ರಕಾರವಾಗಿ ಎಲ್ಲಿಗೆ ಹೋಗ್ತೀವಿ ನಾವು? ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಆರ್ಟಿಕಲ್ 226 ಪ್ರಕಾರವಾಗಿ ಹೈಕೋರ್ಟ್ಗೆ ಹೋಗ್ತಕ್ಕಂಥದ್ದು. ಹೀಗೆ ಈ ಎರಡೂ ಕೋರ್ಟ್ಗಳಿಗೆ ಹೋಗೋ ಮೂಲಕ ನಮ್ಮ ಮೂಲಭೂತ ಹಕ್ಕುಗಳಿಗೆ ಚ್ಯುತಿಯನ್ನು ಉಂಟಾದಾಗ ನಾವು ಪರಿಹಾರವನ್ನು ಪಡೆಯಬಹುದಾಗಿದೆ. ಹೀಗಾಗಿ ನಮ್ಮ ಮೂಲಭೂತ ಹಕ್ಕುಗಳನ್ನು ಯಾವ ಒಂದು ಅಂಗ ರಕ್ಷಣೆ ಮಾಡ್ತದೆ? ನ್ಯಾಯಾಂಗ ರಕ್ಷಣೆ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ನಮ್ಮ ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರಿತೀವಿ. ಈ ರೀತಿಯಾಗಿ ನಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡ್ಕೋಬಹುದು, ಅದಕ್ಕೆ ಪರಿಹಾರಗಳು ಕೂಡ ನಾವು ಪಡಿಬಹುದಾಗಿರ್ತದೆ. ಹೀಗೆ ಫ್ರೆಂಡ್ಸ್, ನಾನು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಟಾಪಿಕ್ಗಳ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಡಿಸ್ಕ್ರಿಪ್ಟಿವ್ ಅಂದರೆ ವಿವರಣಾತ್ಮಕವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಲಾಗಿರ್ತದೆ. ಮತ್ತಷ್ಟು ಪ್ರಶ್ನೆಗಳೊಂದಿಗೆ, ಮತ್ತಷ್ಟು ತರಗತಿಯೊಂದಿಗೆ ಮುಂದಿನ ಒಂದು ಸೆಷನಲ್ಲಿ ನಮಗೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್, ಧನ್ಯವಾದಗಳು.